ಹೆಲೋ ಫ್ರೆಂಡ್ಸ್, ವೆಲ್ಕಮ್ ವೃಂದಾವನ ನರ್ಸರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಣ್ಣಿನ ಪಾಟ್ಗಳ ಬಗ್ಗೆನೇ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಲ್ಲೂ ಯಾವ ರೀತಿಯ ಮಣ್ಣಿನ ಪಾಟ್ಗಳಾಗಿರ್ಬೋದು, ಮನೆಯನ್ನು ಯೂನಿಕ್ಕಾಗಿ ಡೆಕೋರೇಟಿವ್ ಆಗಿ ಇಟ್ಕೊಳ್ಳುವಂತಹ ವಸ್ತುಗಳು ಕೂಡ ಮಣ್ಣಲ್ಲಿ ಮಾಡಿರುವಂಥದ್ದು ನಮ್ಮ ಹತ್ರ ಸಿಗುತ್ತೆ. ಮಣ್ಣಿನ ಪಾಟ್ಗಳು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಅದರಲ್ಲೂ ಈ ರೀತಿ ಕಲೆಕ್ಷನ್ಗಳಿದ್ರಂತೂ ತುಂಬಾ ಇಷ್ಟಪಟ್ಟು ತಗೊಳ್ತಾರೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಶೋ ಪೀಸ್ ಥರನೂ ಕೂಡ ಯೂಸ್ ಮಾಡ್ಬೋದು. ಮಕ್ಕಳಾದರೆ ನ್ಯಾಚುರಲ್ ಆಗಿ ಇರುವಂತಹ ಯಾವುದಾದ್ರೂ ವಸ್ತುಗಳನ್ನು ತೊಗೊಂಡೋಗಿ ಮನೆಯಲ್ಲೂ ಕೂಡ ಪೇಂಟ್ನ ಮಾಡಿ ರಜೆನೂ ಕೂಡ ಕಳಿಬೋದು ಅಂತ ಹೇಳ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ಎಲ್ಲ ವಸ್ತುಗಳು ಕೂಡ 2 ವೆರೈಟಿಲಿ ಸಿಗುತ್ತೆ. ಪ್ರೈಸ್ ವೈಸು ಕೂಡ ಒಂದು ಕಡಿಮೆ ಪ್ರೈಸಲ್ಲಿದ್ದರೆ ಒಂದು ಜಾಸ್ತಿ ಪ್ರೈಸಲ್ಲಿ ಇರುತ್ತೆ. ಯಾವ ರೀತಿ ಅಂದರೆ ಹಂಚನ್ನು ಮಾಡುವಂತಹ ಕ್ಲೇಯಲ್ಲೇ ಪಾಟ್ಗಳನ್ನು ರೆಡಿ ಮಾಡಿಸಿದ್ವಿ, ಅದು ಹೋಮ್ ಸ್ಟೇಗಳಿಗೋಸ್ಕರ. ಈ ಶೋ ಪೀಸ್ಗಳೆಲ್ಲ ನಿಮಗೆ ಮಾಮೂಲಿ ಕ್ಲೇಯಲ್ಲಿ ಮಾಡಿಸಿರೋದ್ರಿಂದ ಡೆಲಿಕೇಟ್ ಅಂತ ಏನಿಲ್ಲ. ಏರ್ ಪ್ಲ್ಯಾಂಟ್ಸನ್ನು ಹಾಕ್ಕೊಳ್ಬೋದು, ಆರ್ಕಿಡ್ ಪ್ಲ್ಯಾಂಟ್ಸನ್ನು ಹಾಕ್ಕೊಳ್ಬೋದು, ಚಿಕ್ಕ ಸೆಕ್ಯುಲೆಂಟ್ಸನ್ನು ಕೂಡ ಹಾಕ್ಕೊಳ್ಬೋದು, ಬ್ಯಾಂಬೋ ಟ್ರೀನೂ ಕೂಡ ಹಾಕಿಟ್ಕೊಳ್ಬೋದು, ಹ್ಯಾಂಗಿಂಗ್ ಪಾಟಾಗಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಪಾಟ್ಗಳಿಗೂ ಕೂಡ ಹೋಲ್ ಮಾಡಿಸಿಲ್ಲ, ನೀರನ್ನು ಹಾಕಿ ಇದು ಬ್ಯಾಂಬೋ ಟ್ರೀನ ಇಟ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಏನಂದರೆ ಶೋ ಪೀಸ್ಗಳೇ ಸಪ್ರೇಟಾಗಿದೆ. ಈ ಬ್ಯಾಸ್ಕೆಟ್ಗಳೆಲ್ಲ ಏನಂದರೆ ನೀವು ಯೂನಿಕ್ಕಾಗಿ ಅದ್ರ ಮೇಲೆ ಡಿಸೈನ್ನ ಮಾಡಿನೂ ಕೂಡ ಶೋ ಪೀಸ್ ಥರ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಗಾರ್ಡನ್ನಲ್ಲಿ ಇಟ್ಕೊಳ್ಬೋದು, ಈ ರೀತಿ ಬಾಲ್ಕನಿ ಇಟ್ಕೊಬೋದು. ಮಕ್ಕಳ ಸ್ಟಡಿ ಟೇಬಲ್ ಮೇಲೆ ಪೆನ್ಗಳನ್ನು ಹಾಕಿಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆರ್ಕಿಡ್ ಪಾಟ್ಗಳಾಗಿರ್ಬೋದು, ಡಕ್ಗಳೆಲ್ಲ ಏನಂದರೆ ಅದಕ್ಕೆ ಸ್ಟಿಕ್ಕು ಕೊಟ್ಟು ನೀವು ಲಾನಲ್ಲಿ ಇಡುವಂತಹದ್ದನ್ನು ಮಾಡಿಸಿರೋ ಅಂಥದ್ದು. ನಾವು ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ನಿಮಗೆ ಯಾವ ರೀತಿ ಬೇಕು ಡಿಸೈನು ಮತ್ತು ಎಷ್ಟು ಪೀಸ್ಗಳು ಬೇಕು ಅಂತ ಆರ್ಡ್ರ್ ಕೊಟ್ಟು ಅಡ್ವಾನ್ಸನ್ನು ಪೇ ಮಾಡಿದ್ರೆ ಸಾಕು. ಈಗ ನೋಡ್ಬೋದು ಆರ್ಕಿಡ್ ಪಾಟ್ಗಳಾಗಿರ್ಬೋದು, ಈಗ ಜಿರೇನಿಯಂ ಪ್ಲ್ಯಾಂಟನ್ನ ಹಾಕುವಂಥ ಪಾಟ್ ಸೈಜ್ ಇದು 10 ಇಂಚಿನ ಪಾಟ್ ಸೈಜಲ್ಲಿ ಜಿರೇನಿಯಂ ಪ್ಲ್ಯಾಂಟ್ ಆಗಿರ್ಬೋದು, ಕೆಲಾತಿಯಾ ಪ್ಲ್ಯಾಂಟು, ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆಲ್ಲ ಇದೇ ಪಾಟ್ ಸೈಜು ಕರೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ನಾವು ಮಾಡಿಸ್ತೀವಿ. ಮೀಡಿಯಮ್ ಸೈಜ್ ಇರುವಂಥದ್ದು, ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಲ್ಲ, 2 ಸೈಜ್ ಇದೆ. 10 ಇಂಚ್ ಒಂದು, 15 ಇಂಚ್ ಒಂದು, 2 ಸೈಜಲ್ಲಿ ಪಾಟ್ಗಳನ್ನು ರೆಡಿ ಮಾಡಿಸಿರ್ತೀವಿ. ಈ ಪಾಟ್ಗಳಿಗಿಂತನೂ ಅಂಚಲ್ಲಿ ಮಾಡುವಂತಹ ಪಾಟ್ಗಳನ್ನು ತೊಗೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ತುಂಬ ಯೂನಿಕ್ಕಾಗಿ ಇರುವಂತಹ ಕಲೆಕ್ಷನು ನಮ್ಮ ನರ್ಸರಿಯಲ್ಲಿ ನಿಮಗೆ ಸಿಗುತ್ತೆ. ಒಂದಕ್ಕಿಂತ ಒಂದು ಪಾಟ್ಗಳು ಡಿಸೈನ್ ಆಗಿರ್ಬೋದು, ಅದರ ಕ್ವಾಲಿಟಿನೂ ಕೂಡ ಚೇಂಜ್ ಇರುತ್ತೆ. ಕ್ವಾಲಿಟಿ ವೈಸೇ ನೀವು ನೋಡಿ ತೊಗೊಳ್ಬೋದು ಪಾಟ್ಗಳನ್ನು. ಕ್ಲೇ ಪಾಟಲ್ಲಿ ನಿಮಗೆ ಬೇಕಾಗಿರುವಂತಹ ಡಿಸೈನನ್ನು ಕೂಡ ಕೊಟ್ಟು ಹೋಗ್ಬೋದು. ಆ ಥರ ಪಾಟ್ಗಳನ್ನು ಕೂಡ ರೆಡಿ ಮಾಡಿಸಿ ಇಟ್ಟಿರ್ತೀವಿ. ಇದೇನಾದರೆ ಮಣ್ಣಿನ ಪಾಟಲ್ಲಿ ನಿಮಗೆ ಓಲಿರುವಂಥ ಪಾಟ್ಗಳು ಬೇಕಾದರೆ ಓಲಿರುವಂತಹ ಪಾಟ್ಗಳನ್ನು ತೊಗೊಳ್ಬೋದು. ನನಗೆ ಓಲ್ ಇಲ್ದಿರುವಂಥ ಪಾಟ್ ಬೇಕು, ಇಂಡೋರಲ್ಲಿ ಇಡಬೇಕು ಅಂತ ತೊಗೊಳ್ತಾರೆ. ಈಗ ಸೆರಾಮಿಕ್ ಪಾಟಿಗಾಗಿರ್ಬೋದು, ಪ್ಲಾಸ್ಟಿಕ್ ಪಾಟು, ಫೈಬರಿಗೆಲ್ಲ ಈಗ ಪ್ಲೇಟ್ಗಳು ಬರುತ್ತೆ. ಅದು ವಿತ್ ಪ್ಲೇಟು, ವಿತೌಟ್ ಪ್ಲೇಟು ಈ ಥರನೂ ಕೂಡ ನಿಮಗೆ ಸಿಗುತ್ತೆ. ಆದರೆ ಮಣ್ಣಿನ ಪಾಟಲ್ಲಿ ಏನಾಗುತ್ತೆ, ಪ್ಲೇಟ್ಗಳು ಕಡಿಮೆ ಸಿಗೋದು. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಲಿಮಿಟೆಡ್ ನೀರು ಮನೆ ಒಳಗಡೆ ಇಟ್ಕೊಳ್ಳುವಂತಹ ಪ್ಲ್ಯಾಂಟ್ಸ್ಗಳಿಗೆ. ಹಾಗಾಗಿ ಓಲ್ ಇಲ್ದಿರುವಂತಹ ಪಾಟ್ಗಳೇ ಬೇಕು. ಜಸ್ಟ್ ನೀರನ್ನು ಸ್ಪ್ರೇ ಮಾಡೋದಲ್ವ, ಹಾಗಾಗಿ ಮತ್ತೆ ಪ್ಲೇಟನ್ನು ಇಡೋದು ನಮಗೆ ಕಷ್ಟ ಆಗುತ್ತೆ. ಪ್ಲೇಟ್ಗಳು ಸಿಗೋದು ಇಲ್ಲ, ತುಂಬಾ ಕಷ್ಟ. ಯಾವುದಾದ್ರು ಒಂದು 2-3 ಸೈಜ್ ಅಷ್ಟೇ ಸಿಗ್ಬೋದು. ಚಿಕ್ಕ ಪಾಟ್ಗಳಿಗಂತೂ ನಿಮಗೆ ಪ್ಲೇಟ್ಗಳು ಸಿಗೋದಿಲ್ಲ. ಈಗ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನೇ ನೀವು ಇಟ್ಕೊಬೇಕಾಗುತ್ತೆ, ಅದಷ್ಟು ಚೆಂದ ಕಾಣೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇದೆಲ್ಲ ಅಂಚನ್ನು ಮಾಡ್ತಾರಲ್ಲ, ಅದರಲ್ಲಿ ಮಾಡಿಸಿರುವಂತಹ ಪಾಟ್ಗಳು ತುಂಬಾ ಗಟ್ಟಿ ಇರುತ್ತೆ. ಅದ್ರ ಜೊತೆಗೆ ವೆಯ್ಟು ಕೂಡ ಜಾಸ್ತಿ ಇರುತ್ತೆ. ಈಗ ಸೆರಾಮಿಕ್ ಪಾಟಲ್ಲಿ ಕ್ವಾಲಿಟಿ ವೈಸಲ್ಲಿ ಫಸ್ಟ್ ಕ್ವಾಲಿಟಿಗೆ ಹೋದರೆ ಲೈಟ್ ವೆಯ್ಟ್ ಬರುತ್ತೆ. ಇದು ಫಸ್ಟ್ ಕ್ವಾಲಿಟಿಗೆ ಹೋದರೆ ಮಣ್ಣಿನ ಪಾಟಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೆ. ಇದರಿಂದಲೇ ನಿಮಗೆ ಗೊತ್ತಾಗುತ್ತೆ ಪಾಟು ಯಾವ ರೀತಿ ಇದೆ ಅಂತ. ಆ ಪಾಟನ್ನು ನೀವು ಕೈಯಲ್ಲಿ ಈ ಥರ ತಟ್ಟಿದ್ರೂ ಅದು ಸೌಂಡಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ ಬೇಯಿಸಿರೋದಾ ಇಲ್ಲ ಹಸಿ ಇದೆಯಾ ಅಂತ. ಟೆಸ್ಟ್ ಮಾಡೇ ನೀವು ತೊಗೊಳೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಹಸಿ ಮಣ್ಣನ್ನು ಅಲ್ಲಿ ಮಾಡಿ ಅರ್ಧ ಬೇಯಿಸಿರುವಂಥ ಪಾಟ್ಗಳು ಕೂಡ ನಿಮಗೆ ತೊಗೊಂಡೋಗಿ ಪ್ಲ್ಯಾಂಟ್ಸನ್ನು ಹಾಕಿದ ಮೇಲೆ ಡ್ಯಾಮೇಜ್ ಆಗ್ಬೋದು. ಅದಕ್ಕಿಂತ ನೀವು ಟೆಸ್ಟ್ ಮಾಡೇ ಪಾಟ್ಗಳನ್ನು ತೊಗೊಂಡೋಗೋದ್ರಿಂದ ಬಾಳಿಕೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ಡಿಸೈನು ಕೂಡ ನೋಡ್ಬೋದು, ಒಂದಕ್ಕಿಂತ ಒಂದು ಡಿಸೈನು ತುಂಬಾ ಚೆನ್ನಾಗಿದೆ. ಇದು ಮಾಮೂಲಿ ಪಾಟಲ್ಲಿ ನಿಮಗೆ ಈ ರೀತಿ ಡಿಸೈನ್ ಬರೋದಿಲ್ಲ. ಇದೆಲ್ಲ ಡಿಸೈನು ಹೇಳಿ ಮಾಡಿಸೋದ್ರಿಂದ ಏನಾಗುತ್ತೆ, ಇದಕ್ಕೇ ಮೇಯ್ನು ಪಾಟಿಗಿಂತನೂ ಇದ್ರ ಮೇಲೆ ಬಂದಿರುವಂಥ ಪ್ರಿಂಟಿಗೆ ಪ್ರೈಸ್ ಜಾಸ್ತಿ ಅಂತ ಹೇಳ್ಬೋದು. ಈ ಹಂಚಲ್ಲಿ ಮಾಡಿರುವಂಥ ಪಾಟ್ಗಳು ಸ್ಟಾರ್ಟಿಂಗ್ ಪ್ರೈಸು 300ಇಂದ ಹಿಡಿದು 1500ವರೆಗೂ ನಿಮಗೆ ಸಿಗುತ್ತೆ. ಇದು ಅಷ್ಟೇ, ಇದೆಲ್ಲ ಶೋ ಪೀಸ್ಗಳು. ಜಸ್ಟ್ ಮನಿ ಪ್ಲ್ಯಾಂಟ್ ಇದೆಲ್ಲ ಹಾಕಿಟ್ಕೊಳ್ಬೋದು. ಅದು ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಪಾಟ್ಗಳಲ್ಲಿ ನೀವು ಹಾಕಿ
ಆಮೇಲೆ ಓಲ್ ಇಲ್ದಿರೋದ್ರಿಂದ ನೀವು ಬ್ಯಾಂಬೋ ಪ್ಲ್ಯಾಂಟನ್ನು ಕೂಡ ಹಾಕಿಟ್ಕೊಳ್ಬೋದು. ಪೇಂಟ್ ಮಾಡಿ ಶೋ ಪೀಸ್ ಥರನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಗಾರ್ಡನ್ ಇತ್ತು ಅಂದರೆ ಹ್ಯಾಂಗಿಂಗ್ ಬೆಲ್ಗಳಾಗಿರ್ಬೋದು, ಹ್ಯಾಂಗಿಂಗು ನಿಮಗೆ ಫಿಶ್ಶು, ಸ್ನೇಲು ಇದೆಲ್ಲ ಸಿಗುತ್ತೆ. ಅದನ್ನು ಕೂಡ ಹ್ಯಾಂಗ್ ಮಾಡುವಂತಹದ್ದನ್ನು ಕೂಡ ತೊಗೊಳ್ಬೋದು. ಈ ರೀತಿ ಬಡಿದು ನೋಡಿದಾಗ ನಿಮಗೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ಗಟ್ಟಿ ಇದೆಯಾ ಇಲ್ವಾ, ಬೇಯಿಸಿದಾರ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ತುಳಸಿ ಪಾಟು ಕೂಡ ಸಿಗುತ್ತೆ. ತುಳಸಿ ಪಾಟಲ್ಲಿ ಈಗ ನಮ್ಮ ಹತ್ರ ಸೈಜು 3 ಸೈಜಲ್ಲಿ ಸಿಗ್ತಾ ಇದೆ. ಇದೀಗ ಸೈಜ್ಗಳು ಯಾವ ರೀತಿ ಅಂದರೆ ಚಿಕ್ಕದು, ಮೀಡಿಯಮ್ ಸೈಜು ಮತ್ತು ದೊಡ್ಡ ಸೈಜ್ ಇದೆ. ಇನ್ನೂ ದೊಡ್ಡ ಸೈಜ್ನ ಮಾಡೋಕ್ಕೆ ಕೊಟ್ಟಿದ್ದೀವಿ ಆರ್ಡ್ರನ್ನ. ಯಾವ ರೀತಿ ಅಂದರೆ ಈಗ ಎಲ್ಲರೂ ಕೂಡ ನಿಂತ್ಕೊಂಡು ಪೂಜೆ ಮಾಡುವಂತಹ ತುಳಸಿ ಕಟ್ಟೆ ಬೇಕು, ಹೈಟ್ ಜಾಸ್ತಿ ಇರಬೇಕು ತುಳಸಿ ಕಟ್ಟೆ ಅಂತ ಹೇಳಿರೋದ್ರಿಂದ ಅದಕ್ಕೆ ಆರ್ಡ್ರ್ ಕೊಟ್ಟಿದ್ದೀವಿ. ಅದು ಬಂದಮೇಲೆ ಮತ್ತೆ ನಾನು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ನೋಡ್ಬೋದು ಗಾರ್ಡನಲ್ಲಿ ಇಡೋಕ್ಕೋಸ್ಕರ ಇದೆಲ್ಲ ಮಣ್ಣಿಂದು ಮೋಟ್ರು ನೀವು ಕೂರಿಸ್ಕೊಂಡ್ರೆ ಇದು ನೀರು ಬರ್ತಾ ಇರುತ್ತೆ. ಈಗ ಬುದ್ಧನ ಹತ್ರ ಇಡ್ಬೋದು, ಲಾನಲ್ಲಾಗಿರ್ಬೋದು, ಒಳಗಡೆನೂ ಕೂಡ ಇಟ್ಕೊಳ್ಬೋದು. ಇದೆಲ್ಲ ಪಾಟ್ಗಳಲ್ಲಿ ಹೋಲಿಲ್ಲ. ಆದಷ್ಟು ಯಾಕೆ ಅಂದರೆ ನೀರನ್ನು ಹಾಕಿ ಈಗ ತಂಬಾಳೆ ಥರ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿಸಿರೋದು. ನೀರು ಹಾಕಿ ಫ್ಲವರ್ ಹಾಕಿ ಇಡೋಕ್ಕೋಸ್ಕರ ಡೆಕೋರೇಷನಿಗೆ ಮಾತ್ರ ಯೂಸ್ ಮಾಡುವಂತಹದ್ದು. ಬ್ಯಾಂಬೋ ಟ್ರೀನೂ ಕೂಡ ಹಾಕಿಟ್ಕೊಳ್ಬೋದು, ಅಂತರ್ಗಂಗೆ ಹಾಕಿಟ್ಕೊಳ್ಬೋದು ನೀವು. ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಸೈಜು ಕೂಡ ನಮ್ಮ ಹತ್ರ ಇದು ಸಿಗುತ್ತೆ. ಅದರಲ್ಲಿ ಏನಂದರೆ ಲೋಟಸನ್ನು ಕೂಡ ಹಾಕಿಟ್ಕೊಳ್ಬೋದು. ಲಿಲ್ಲಿ, ಚಿಕ್ಕದು ಲಿಲ್ಲಿಗಳು ಬರುತ್ತಲ್ಲ ಅದನ್ನು ಹಾಕಿಟ್ಕೊಳ್ಳೋದು, ವಾಟರ್ ಲಿಲ್ಲಿನ. ಹ್ಯಾಂಗಿಂಗ್ ಪಾಟು ಕೂಡ ಅವೈಲೇಬಲ್ ಇದೆ. ಅದಕ್ಕೆ ಏನಂದರೆ ದಾರನ ನೀವು ಕಟ್ಕೊಳ್ಬೇಕು. ಹ್ಯಾಂಗಿಂಗ್ ಪಾಟ್ ಸಿಗುತ್ತೆ ನಿಮಗೆ. ಈಗ ತಂಬಾಳೆ ನೋಡಿದ್ರಲ್ಲ ಅದರಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಕೂಡ ಸಿಗುತ್ತೆ. 5 ಸೈಜಲ್ಲಿ ಸಿಗುತ್ತೆ. ಮತ್ತು ಸ್ಟ್ಯಾಂಡ್ಗಳಾಗಿರ್ಬೋದು, ಎಲಿಫೆಂಟ್ ಸ್ಟ್ಯಾಂಡು ನೋಡ್ಬೋದು ನೀವು. ಈ ಥರ ಸ್ಟ್ಯಾಂಡ್ ನೋಡ್ಬೋದು. ಇದು ಮಿನಿಮಮ್ಮು ಒಂದು 80 kg ವೆಯ್ಟನ್ನು ತಡೆಯುತ್ತೆ. ಸಿಟ್ಟಿಂಗ್ ಟೇಬಲ್ ಆಗಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಗಾರ್ಡನಲ್ಲೂ ಕೂಡ ಕೂರಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೂ ಕೂಡ ಸೈಜ್ಗಳು ಸಿಗುತ್ತೆ. ತುಂಬ ದೊಡ್ಡ ದೊಡ್ಡ ಸೈಜ್ಗಳು ಕೂಡ ಸಿಗುತ್ತೆ. ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಕೂಡ ಸಿಗುತ್ತೆ. ಕಲ್ಲರಲ್ಲಿ ಬೇಕಂದರೆ ಕಲ್ಲರಲ್ಲಿ ತೊಗೊಳ್ಬೋದು, ಇಲ್ಲ ನ್ಯಾಚುರಲಾಗಿ ಬೇಕು ಅಂದರೆ ನ್ಯಾಚುರಲಾಗೂ ಕೂಡ ತೊಗೊಳ್ಬೋದು. ಮಣ್ಣಿನ ಪಾಟಲ್ಲಿ ಹ್ಯಾಂಗಿಂಗ್ ಬೆಲ್ಗಳನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಹ್ಯಾಂಗಿಂಗ್ ಬೆಲ್ಲಲ್ಲೂ ಏನಂದರೆ ಲ್ಯಾಟಿನ್ ಥರನೂ ಕೂಡ ಸಿಗುತ್ತೆ ನಿಮಗೆ. ಲ್ಯಾಂಪನ್ನು ಕೂಡ ಹಾಕ್ಕೊಳ್ಬೋದು. ಎಲ್ಲ ಲ್ಯಾಟಿನ್ ಆಗಿರ್ಬೋದು, ಈ ಲ್ಯಾಂಪ್ ರೀತಿ ಇರುವಂಥ ಹ್ಯಾಂಗಿಂಗು ಇರ್ಬೋದು. ಅದೆರಡಕ್ಕೂ ಕೂಡ ನೀವು ಲ್ಯಾಂಪನ್ನ ಹಾಕ್ಕೊಳ್ಬೋದು. ಮೀಡಿಯಮ್ ಸೈಜಿನ ಲ್ಯಾಂಪನ್ನ ಹಾಕಿ ಯೂಸ್ ಮಾಡ್ಕೊಳ್ಬೋದು. ಬರೀ ಶೋ ಪೀಸ್ ಥರನೇ ಅಲ್ಲ, ಅದಕ್ಕೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಇದಿಷ್ಟು ವೆರೈಟಿಗಳು ನಮ್ಮ ನರ್ಸರಿಯಲ್ಲಿ ಈಗ ಅವೈಲೇಬಲ್ ಇರುವಂತಹ ಪಾಟ್ಗಳ ಕಲೆಕ್ಷನ್ನು. ಅದರ ಜೊತೆಗೆ ಹ್ಯಾಂಗಿಂಗ್ ಬೆಲ್ಲು ಸಿಗುತ್ತೆ. ಯೂನಿಕ್ಕಾಗಿ ಮನೆಯನ್ನು ಡೆಕೋರೇಟಿವ್ ಮಾಡುವಂತಹ ಶೋ ಪೀಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಜೊತೆಗೆ ಏನಂದರೆ ಹ್ಯಾಂಗಿಂಗ್ ಪಾಟಲ್ಲಿ ಹೇಳಿದೆ, ಹ್ಯಾಂಗಿಂಗ್ ಪಾಟ್ ಆಗಿರ್ಬೋದು, ಹ್ಯಾಂಗಿಂಗ್ ಬೆಲ್ಗಳು ಎರಡೂ ಕೂಡ ತುಂಬಾ ಚೇಂಜ್ ಇರುತ್ತೆ. ಹ್ಯಾಂಗಿಂಗ್ ಬೆಲ್ಲು ಜಸ್ಟ್ ಶೋ ಪೀಸ್ ಥರ ಯೂಸ್ ಮಾಡೋದು. ಹ್ಯಾಂಗಿಂಗ್ ಪಾಟು ನೀವು ಪ್ಲ್ಯಾಂಟ್ಸನ್ನು ಹಾಕ್ಕೊಳ್ಳುವಂತಹದ್ದು. ಹ್ಯಾಂಗಿಂಗ್ ಪಾಟಲ್ಲಿ ಥ್ರೆಡ್ಡನ್ನ ಯೂಸ್ ಮಾಡೇ ಹ್ಯಾಂಗ್ ಮಾಡಬೇಕು. ಈಗ ಪ್ಲಾಸ್ಟಿಕ್ ಪಾಟಲ್ಲಿ ಚೈನನ್ನು ಕೊಡ್ತಾರಲ್ಲ ಆ ರೀತಿ ಚೈನ್ ಇರೋದಿಲ್ಲ, ಥ್ರೆಡ್ಡನ್ನ ಯೂಸ್ ಮಾಡಿನೇ ಕಟ್ಟಬೇಕು. ಈಗ ಏನಂದರೆ ಬೆಲ್ಗಳಾದರೆ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಬೆಲ್ಗಳು ಸಿಗುತ್ತೆ. ಒಂದಕ್ಕಿಂತ ಒಂದು ತುಂಬಾ ಚೇಂಜ್ ಇದೆ. ಯೂನಿಕ್ ಆಗಿರುವಂತಹ ಬೆಲ್ಗಳು ಸಿಗುತ್ತೆ. ಲೈಟ್ ವೆಯ್ಟ್ ಇದೆ, ಮತ್ತು ಪಾಲಿಶು ಇದೆ, ನ್ಯಾಚುರಲ್ ಆಗಿರುವಂತಹದ್ದು ಕೂಡ ಸಿಗುತ್ತೆ. ಈ ಹ್ಯಾಂಗಿಂಗ್ ಬೆಲ್ಲು, ಹ್ಯಾಂಗಿಂಗ್ ಪಾಟಲ್ಲಿ ಮತ್ತು ಹ್ಯಾಂಗಿಂಗ್ ಲ್ಯಾಟಿನ್ಗಳಲ್ಲಿ ಏನು ಅಂದರೆ ನೀವು ನೇತು ಹಾಕಿದಾಗ ಸ್ವಲ್ಪ ಗಾಳಿ ಬಂದರೂ ಕೂಡ ಅದು ಸೌಂಡ್ ಆಗುತ್ತೆ. ಹ್ಯಾಂಗಿಂಗ್ ಬೆಲ್ ಅಂತೂ ಸ್ವಲ್ಪ ಗಾಳಿ ಬಂದ ತಕ್ಷಣ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದ್ರ ಸೌಂಡು ಕೂಡ ತುಂಬಾ ಕೇಳೋಕ್ಕೂ ಅಷ್ಟೇ ತುಂಬ ಚೆಂದ ಅನಿಸುತ್ತೆ. ಈ ಸೆರಾಮಿಕ್ ಪಾಟಲ್ಲಿ ಆ ರೀತಿ ಆಗೋದಿಲ್ಲ. ಸ್ವಲ್ಪ ಜೋರಾಗಿ ಗಾಳಿ ಬೀಸಬೇಕು. ಅದು ಹ್ಯಾಂಗಿಂಗ್ ಬೆಲ್ಲು ಒಂದಕ್ಕೊಂದು ಟಚ್ ಆಗಿ ಸೌಂಡ್ ಬರೋಕ್ಕೆ. ಈ ಲೈಟ್ ವೆಯ್ಟ್ ಇರೋದ್ರಿಂದ ಹ್ಯಾಂಗಿಂಗ್ ಬೆಲ್ಲಲ್ಲಿ ಬೆಲ್ಗಳೆಲ್ಲ ಲೈಟ್ ವೆಯ್ಟ್ ಇರುತ್ತೆ. ಸ್ವಲ್ಪ ಗಾಳಿ ಬಂದ ತಕ್ಷಣ ನಿಮಗೆ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಸೆರಾಮಿಕಲ್ಲಿ ಏನಾಗುತ್ತೆ ಅಂದರೆ ವೆಯ್ಟು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಜೋರಾಗಿ ಗಾಳಿ ಬಂದಾಗ ಮಾತ್ರ ಒಂದಕ್ಕೊಂದು ಟಚ್ ಆಗಿ ಸೌಂಡ್ ಬರುತ್ತೆ. ಇದು ಅಷ್ಟೇ, ನೀವು ಗಾರ್ಡನಲ್ಲಿ ಯೂಸ್ ಮಾಡ್ಬೋದು. ನೀರು ಬಿದ್ದರೂ ಕೂಡ, ಬಿಸಿಲು ಬಿದ್ದರೂ ಕೂಡ ಹ್ಯಾಂಗಿಂಗ್ ಬೆಲ್ಗಳು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಜೊತೆ ಹ್ಯಾಂಗಿಂಗ್ ಪಾಟನ್ನು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಹ್ಯಾಂಗಿಂಗ್ ಪಾಟ್ಗಳನ್ನು. 2 ಇಯರ್ಸಿಂದ ನಂತರ ಕೂಡ ಹ್ಯಾಂಗಿಂಗ್ ಪಾಟ್ಗಳಿದೆ. ಒಂದು ಸ್ವಲ್ಪನೂ ಕೂಡ ಡ್ಯಾಮೇಜ್ ಬಂದಿಲ್ಲ ಪಾಟ್ಗಳಲ್ಲಿ. ಹ್ಯಾಂಗಿಂಗ್ ಪಾಟು ಲೈಟ್ ವೆಯ್ಟ್ ಇದ್ರೂ ಕೂಡ
ಸ್ವಲ್ಪನೂ ಕೂಡ ನೀರು ಹಾಕಿದಾಗ ಕ್ರ್ಯಾಕ್ ಬರೋದಾಗಲಿ ಡ್ಯಾಮೇಜ್ ಆಗೋದು ಏನೂ ಆಗಿಲ್ಲ. ತುಂಬಾ ಚೆನ್ನಾಗೇ 2 ವರ್ಷದಿಂದ ಮೇಂಟೆನೆನ್ಸ್ ಆಗಿದೆ ಪಾಟ್ಗಳು. ಇದಿಷ್ಟು ಪಾಟ್ಗಳ ಕಲೆಕ್ಷನ್ ನಮ್ಮ ಹತ್ರ ಈಗ ಅವೈಲೇಬಲ್ ಇರುವಂತಹದ್ದು. ಹೊಸ ಕಲೆಕ್ಷನ್ ಬಂದಾಗ ನಾನು ಮತ್ತೆ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ಪಾಟ್ಗಳು ನಿಮಗೂ ಕೂಡ ಬೇಕಿದ್ರೆ ವೃಂದಾವನ ನರ್ಸರಿ ಇಂದಾವರ ಚಿಕ್ಕಮಗಳೂರಲ್ಲಿ ನಮ್ಮ ನರ್ಸರಿ ಇರೋದು. ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ವಿಸಿಟ್ ಮಾಡಿ ಪಾಟ್ಗಳನ್ನು ಬೈ ಮಾಡ್ಬೋದು. ಎಲ್ಲ ಪಾಟ್ಗಳು ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಈಗ ನೀವು ಕ್ವಾಲಿಟಿ ವೈಸು ನೋಡಿನೇ ತೊಗೊಳ್ಬೋದು. ವರ್ತ್ ಅನಿಸಿದ್ರೆ ಮಾತ್ರ ನೀವು ಬೈ ಮಾಡ್ಬೋದು. ಯಾವ್ಯಾವ ರೀತಿ ಪಾಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ನಾನು ಇನ್ಸ್ಟಾ ಪೇಜಲ್ಲೂ ಕೂಡ ಹಾಕಿದ್ದೀನಿ. ಇಂಟ್ರೆಸ್ಟ್ ಇತ್ತಂದರೆ ನೀವು ವಾಚ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.